ನಮಸ್ಕಾರ ಸ್ನೇಹಿತರೆ, ನ್ಯೂ ಚಂಡೀಗಢದ ಮುಲ್ಲಾನ್ಪುರ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ ಪಂದ್ಯ ರೋಚಕ ಘಟ್ಟವನ್ನು ತಲುಪಿದೆ. ಎರಡನೇ ದಿನದಾಟದ ಅಂತ್ಯದಲ್ಲಿ ಭಾರತ ಟೆಸ್ಟ್ ಪಂದ್ಯದಲ್ಲಿ ಬಲಿಷ್ಠ ಹಿಡಿತವನ್ನು ಸಾಧಿಸಿತ್ತು. ಈಗ ಮೂರನೇ ದಿನದಾಟದಲ್ಲೂ ಕೂಡ ಆರಂಭದಲ್ಲೇ ಅಫ್ಘಾನ್ ಅನ್ನು ಆಲ್ಔಟ್ ಮಾಡಿದೆ ಭಾರತ. ಇನ್ನು ಎರಡನೇ ದಿನದಾಟದಲ್ಲಿ 564 ರನ್ಗೆ ಭಾರತ ಡಿಕ್ಲೇರ್ ಮಾಡಿಕೊಳ್ತು. ಅದರಲ್ಲೂ ಪಾದಾರ್ಪಣೆ ಪಂದ್ಯದಲ್ಲಿ ಮಾನವ್ ಸುತಾರ್ ಬೆಂಕಿ ಬಿರುಗಾಳಿ ಬೌಲಿಂಗ್ ಅನ್ನು ಮಾಡಿದ್ರು. ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಓವರ್ನಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ವಿಕೆಟ್ ಮೇಲೆ ವಿಕೆಟ್ ತೆಗೆದು ದಾಖಲೆಯನ್ನು ಬರೆದಿದ್ದಾರೆ. ಇನ್ನು ಟೀಮ್ ಇಂಡಿಯಾ ಬೌಲಿಂಗ್ ಮತ್ತು ಬ್ಯಾಟಿಂಗಿಗೆ ಅಫ್ಘಾನ್ ಪತರುಗುಟ್ಟು ಹೋಗಿದೆ. ಈ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಅಫ್ಘಾನ್ ಮತ್ತು ಭಾರತ ನಡುವಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾವೇ ಪಾರುಪತ್ಯ ಸಾಧಿಸಿದೆ. ಟೀಮ್ ಇಂಡಿಯಾ ಆಲ್ರೌಂಡ್ ಆಟಕ್ಕೆ ಅಫ್ಘಾನ್ ಮಂಕಾಗಿ ಹೋಗಿದೆ. ಟೀಮ್ ಇಂಡಿಯಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 564 ರನ್ಗಳಿಗೆ ಡಿಕ್ಲೇರ್ ಮಾಡಿಕೊಂಡ್ರೆ ಮೂರನೇ ದಿನದಾಟದ ಆರಂಭದಲ್ಲೇ ಅಫ್ಘಾನ್ ಅನ್ನ ಟೀಮ್ ಇಂಡಿಯಾ ಆಲ್ಔಟ್ ಮಾಡಿದೆ. ಇನ್ನು ಈ ಪಂದ್ಯದಲ್ಲಿ ಭಾರತದ ಪರ ಶುಭಮನ್ ಗಿಲ್, ರಿಷಬ್ ಪಂತ್, KL ರಾಹುಲ್ ಅಮೋಘ ಪ್ರದರ್ಶನವನ್ನು ನೀಡಿದ್ರು. ಈ ಪಂದ್ಯದಲ್ಲಿ ನಾಯಕ ಶುಭಮನ್ ಗಿಲ್ 126 ರನ್ ಗಳಿಸಿದ್ರೆ ರಾಹುಲ್ 100 ರನ್ ಸಿಡಿಸಿದ್ರು. ಇನ್ನು ಸುದರ್ಶನ್ ಮತ್ತು ಪಂತ್ ತಲಾ 81 ರನ್ ಗಳಿಸಿದ್ರು. ವಾಷಿಂಗ್ಟನ್ ಸುಂದರ್ ಕೂಡ ಅಜೇಯ 52 ರನ್ ಗಳಿಸಿದ್ರು. ಈ ಮೂಲಕ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿ ಡಿಕ್ಲೇರ್ ಮಾಡಿಕೊಳ್ತು. ಸುತಾರ್ ಸುಂಟರ್ ಗಾಳಿ ಬೌಲಿಂಗ್. ಇನ್ನು ಬ್ಯಾಟರ್ಗಳ ಅಮೋಘ ಪ್ರದರ್ಶನದ ಬಳಿಕ ಯುವ ಸ್ಪಿನ್ನರ್ ಮಾನವ್ ಸುತಾರ್ ತಮ್ಮ ಚೊಚ್ಚಲ ಪಂದ್ಯದಲ್ಲೇ ಮಾರಕ ದಾಳಿಯನ್ನು ನಡೆಸಿದ್ರು. ಇದರೊಂದಿಗೆ ಅಫ್ಘಾನಿಸ್ತಾನ ವಿರುದ್ಧ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಭಾರತ ಬಿಗಿ ಹಿಡಿತವನ್ನು ಸಾಧಿಸಿದೆ. ಈ ಪಂದ್ಯದಲ್ಲಿ ಪಾದಾರ್ಪಣೆ ಮಾಡಿದ ಮಾನವ್ ಸುತಾರ್ ಬಿಗುವಿನ ದಾಳಿ ನಡೆಸಿ ಆರ್ಭಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲ ಇನ್ನಿಂಗ್ಸ್ನಲ್ಲಿ ಸುತಾರ್ 6 ವಿಕೆಟ್ ಪಡೆದು ಬೀಗಿದ್ದಾರೆ. ಸುತಾರ್ ತಮ್ಮ ಮೊದಲ ಓವರ್ನಲ್ಲಿಯೇ ವಿಕೆಟ್ ಪಡೆಯುವ ಮೂಲಕ ವಿಶೇಷ ಪಟ್ಟಿಯಲ್ಲಿ ಸ್ಥಾನವನ್ನು ಕೂಡ ಪಡೆದರು. ಅಫ್ಘಾನಿಸ್ತಾನ ವಿರುದ್ಧದ ಈ ಟೆಸ್ಟ್ ಪಂದ್ಯಕ್ಕೆ ಸ್ಟಾರ್ ಸ್ಪಿನ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರಿಗೆ ಈ ಪಂದ್ಯಕ್ಕೆ ವಿಶ್ರಾಂತಿಯನ್ನು ನೀಡಲಾಗಿತ್ತು. ಅಫ್ಘಾನಿಸ್ತಾನ ವಿರುದ್ಧ ಪಂದ್ಯದಲ್ಲಿ ಆಡುವ ಅವಕಾಶವನ್ನು ಪಡೆದ ಮಾನವ್ ಸುತಾರ್ ಬ್ಯಾಟಿಂಗ್ನಲ್ಲಿ 41 ಎಸೆತಗಳಲ್ಲಿ 28 ರನ್ ಸಿಡಿಸಿದ್ರು. ಇನ್ನು ಭಾನುವಾರ ಇವರಿಗೆ ಬೌಲಿಂಗ್ ಮಾಡುವ ಅವಕಾಶ ಸಿಕ್ತು. ಈ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡು ಬೌಲ್ ಮಾಡಿದ ಸುತಾರ್ ಮೊದಲ ಓವರ್ನಲ್ಲೇ ಅಫ್ಘಾನಿಸ್ತಾನ ಆರಂಭಿಕ ಬ್ಯಾಟ್ಸ್ಮನ್ ಅಬ್ದುಲ್ ಮಲಿಕ್ ಅವರನ್ನ 4ನೇ ಎಸೆತದಲ್ಲಿ ಔಟ್ ಮಾಡಿದ್ರು. ಮಲಿಕ್ ಬಳಿಕ ಗುರ್ಬಾಜ್ ಹಾಗೂ ಅಫ್ಸರ್ ವಿಕೆಟ್ ಅನ್ನ ಮಾನವ್ ಪಡೆಯುವ ಮೂಲಕ ಅಫ್ಘಾನ್ ಆಟಕ್ಕೆ ಬ್ರೇಕ್ ಅನ್ನ ಹಾಕಿದ್ರು. ಇನ್ನು ಮೂರನೇ ದಿನವೂ ಕೂಡ ಸುತಾರ್ ಆರ್ಭಟ ನಿಲ್ಲಿಲ್ಲ. ಇವತ್ತು ಕೂಡ 3 ವಿಕೆಟ್ ಕಬಳಿಸಿ ಒಟ್ಟು ಪಾದಾರ್ಪಣೆ ಪಂದ್ಯದಲ್ಲೇ ಮೊದಲ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ಅನ್ನ ಕಬಳಿಸಿದ್ರು. ತಮ್ಮ ಚೊಚ್ಚಲ ಟೆಸ್ಟ್ ಪಂದ್ಯದಲ್ಲೇ ಮಾನವ್ 22 ಓವರ್ ಬೌಲಿಂಗ್ ಮಾಡಿ 33 ರನ್ ನೀಡಿ 6 ವಿಕೆಟ್ ಅನ್ನು ಕಬಳಿಸಿದ್ದಾರೆ ಮೊದಲ ಇನ್ನಿಂಗ್ಸ್ನಲ್ಲಿ. ಇನ್ನು ಭಾರತೀಯ ಬೌಲರ್ ತಮ್ಮ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಓವರ್ನಲ್ಲೇ ವಿಕೆಟ್ ಪಡೆದು 25 ವರ್ಷಗಳು ಕಳೆದಿದ್ವು. ಈಗ ಈ ಸಾಧನೆ ಮಾಡಿ ಮಾನವ್ ಸುತಾರ್ ಸೈ ಎನಿಸಿಕೊಂಡಿದ್ದಾರೆ. ಹಾಗೆ ಟೆಸ್ಟ್ನಲ್ಲಿ ಪಾದಾರ್ಪಣೆ ಪಂದ್ಯದ ಮೊದಲ ಓವರ್ನಲ್ಲೇ ವಿಕೆಟ್ ಕಿತ್ತ ಭಾರತದ 8ನೇ ಬೌಲರ್ ಎಂಬ ಹೆಗ್ಗಳಿಕೆಗೆ ಮಾನವ್ ಸುತಾರ್ ಪಾತ್ರರಾಗಿದ್ದಾರೆ. ಮತ್ತೊಂದೆಡೆ ಬಿಗಿ ದಾಳಿ ನಡೆಸಿದ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಕೂಡ ಮೊದಲ ಇನ್ನಿಂಗ್ಸ್ನಲ್ಲಿ 3 ವಿಕೆಟ್ ಕಬಳಿಸಿ ಅಫ್ಘಾನ್ ಬ್ಯಾಟರ್ಗೆ ಪೆವಿಲಿಯನ್ ಹಾದಿಯನ್ನು ತೋರಿಸಿದ್ರು. ಇನ್ನು ಟೀಮ್ ಇಂಡಿಯಾ ಅಫ್ಘಾನ್ಗೆ ಫಾಲೋ ಆನ್ ಹೇರಿದ್ದು ಅಫ್ಘಾನ್ ಮತ್ತೆ ಬ್ಯಾಟಿಂಗ್ ಶುರು ಮಾಡಿದೆ. ಅಫ್ಘಾನ್ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 412 ರನ್ ಗಳಿಸಬೇಕಾಗಿದೆ. ಟೀಮ್ ಇಂಡಿಯಾ ಬೌಲರ್ ಅಬ್ಬರದ ನಡುವೆ ಈ ಸ್ಕೋರ್ ಕಲೆ ಹಾಕೋದು ಅಫ್ಘಾನ್ಗೆ ಬಹಳ ಕಷ್ಟ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡ್ತಿರುವ ಅಫ್ಘಾನ್ ಮೂರನೇ ದಿನದ ಅಂತ್ಯಕ್ಕೆ ಆಲ್ಔಟ್ ಆಗುವ ಸಾಧ್ಯತೆ ಹೆಚ್ಚಿದ್ದು ಟೀಮ್ ಇಂಡಿಯಾ ಅಫ್ಘಾನ್ ವಿರುದ್ಧ ಏಕೈಕ ಟೆಸ್ಟ್ ಪಂದ್ಯವನ್ನು ಗೆಲ್ಲುವುದು ಬಹುತೇಕ ಪಕ್ಕಾ ಆಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.